ಸದನದಲ್ಲಿ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಗದ್ದಲ ಕೂಡ ಶುರುವಾಗುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ಸಂದರ್ಭದಲ್ಲಿ ಕಡತದಿಂದ ಆ ಒಂದು ಪದವನ್ನ ತೆಗೆದು ಹಾಕಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಒಂದು ವೇಳೆ ತೆಗೆದು ಹಾಕದೇ ಇದ್ರೆ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತ್ಕೋತಾರೆ. ಆರ್ಎಸ್ಎಸ್ ಪದವನ್ನ ಕಡತದಿಂದ ತೆಗೆದು ಹಾಕುವಂತೆ ಒತ್ತಾಯವನ್ನ ಮಾಡ್ತಾರೆ. ಇಲ್ಲವಾದರೆ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಡವನ್ನು ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಶಿವಲಿಂಗೇಗೌಡರು ಯಾಕೆ ತೆಗಿಬೇಕು, ಅದು ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ ಅಂತೇಳಿ ಶಿವಲಿಂಗೇಗೌಡರು ಸ್ಪಷ್ಟನೆಯನ್ನ ಕೊಡ್ತಾರೆ. ಈ ವೇಳೆ ಜೈ ಶ್ರೀರಾಮ್ ಅಂತೇಳಿ ಬಿಜೆಪಿ ಶಾಸಕರು ಘೋಷಣೆಯನ್ನ ಕೂಡ ಕೂಗ್ತಾರೆ. ಮುಖ್ಯಮಂತ್ರಿಗಳು ಆರ್ಎಸ್ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು ಆರ್ಎಸ್ಎಸ್, ಇಲ್ಲಿರೋರೆಲ್ಲರೂ ಕೂಡ ಆರ್ಎಸ್ಎಸ್. ದೇಶದ ಪ್ರಧಾನಿ ಆರ್ಎಸ್ಎಸ್, ದೇಶದ ಪ್ರಧಾನಿ ಆರ್ಎಸ್ಎಸ್, ಹೋಮ್ ಮಿನಿಸ್ಟರ್ ಆರ್ಎಸ್ಎಸ್. ಇವ್ರು ಯಾರು ನನ್ನ ಮನೆ ಬಂದಿರೋರು, ಇವರು ಆರ್ಎಸ್ಎಸ್ ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಅವರು, ಟೆರರಿಸ್ಟ್ ಸಪೋರ್ಟ್ ಇವೆಲ್ಲ ಸಪೋರ್ಟ್ ಮಾಡೋರು. ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು, ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ ಆರ್ಎಸ್ಎಸ್ ಕಲಿಬೇಕಾಗಿಲ್ಲ. ಆರ್ಎಸ್ಎಸ್ ದೇಶವನ್ನ ಕಟ್ಟುವಂತವ್ರು, ನೀವು ದೇಶನ ಹೊಡೆಯೋರು. ಪಾಕಿಸ್ತಾನ ನೀವು, ಬಾಂಗ್ಲಾದೇಶ ನೋಡಿ ಕರ್ನಾಟಕದಿಂದ ತೆಗಿಬೇಕು. ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ಈ PFI ಕಟ್ತೀನಿ, ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ, ಆರ್ಎಸ್ಎಸ್ ನವರು ಹೇಳ್ದಂಗ್ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, ಆರ್ಎಸ್ಎಸ್ ನವರು ಹೇಳ್ದಂಗ್ ಮಾಡೋದು. ಪೊಲಿಟಿಕಲ್ ಪಾರ್ಟಿ ಅಲ್ಲ, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು ನೀವ್ ಹೇಳಿ, PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಹಿಂಗೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. ಆರ್ಎಸ್ಎಸ್ ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು, ದೇಶ ಉಳಿಯೋರ್ಗಂತ ಕೈ ಕೊಡ್ತೀವಿ ನೀವು. ದೇಶ ಉಳಿಯೋರು ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು ನಿಮ್ಮನ್ನ? ನಾನು ಅದಕ್ಕೆ ನಿನ್ನಂಗೆ ಅಂದದ್ದು. ನಾನು ಅಂಬೇಡ್ಕರ್ ಜಿಂದಾಬಾದ್ ನೀನು ಹಂಗ್ ಕೂಗಿ MLA ಆಗ್ಬಿಟ್ಟಿದ್ಯಾ? ಅಧ್ಯಕ್ಷರೇ 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 ಒಂದೇ ಒಂದು ಮಾತು ಹೇಳಿ. ಸಂಜೆ ತಮಾಷೆ ಮಾಡಬಾರ್ದು, ಕುರಿ. ಒಂದೇ ಒಂದು ಮಾತು ನೋಡಿ, ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಕುರಿ. ಸಚಿವರ ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ಅದು ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ, ಹೆಸರು ಹೇಳೋಣ. ಅದ್ರ ಬಗ್ಗೆ ತಾವು ನಮಗೆ ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ದೇನೂ ಆಗಿಲ್ಲ. ಅವ್ರೇನೋ ಊಹಾಪೋಹವಾಗಿ ಮಾತಾಡ್ತಾ ಇದ್ದಾರೆ. ಅವರೇನೋ ಮಾಡಿರ್ಬೇಕನ್ನೋ ನಾವ್ಯಾವ್ದು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ರೆ ತಾವು ಹೇಳಿದ್ದೀರಾ, ಅದು ರೆಕಾರ್ಡ್ ಅಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು, RSS ಬಂದಿದ್ದಾರೆ. RSS ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೆಯದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ನೆಹರು ಅವರಿದ್ದಾಗ ಪೆರೇಡ್ ಮಾಡೋಕೆ
ಕೊಟ್ಟಿದ್ದಾರೆ ಅವಕಾಶ, ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ದ್ವೇಷ ಮಾಡುವಂತ ವೇದಿಕೆ ಅಲ್ಲ, ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಏನಾನ ಇದ್ರೆ ಆಚೆ ಕಡೆ RSS ನಾಯಕರಿಗೆ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. ಗಂಭೀರ ಸಮಸ್ಯೆ ಇಲ್ಲಿ ಆ ಸಮಸ್ಯೆ ಇದ್ದಿದ್ರೆ ಅವ್ರನ್ನ ಹೇಳ್ಬೋದಾಯ್ತು. ಸಂಬಂಧ ನಿಮ್ ನಾಯಕರು ಮಾತಾಡ್ತಾರೆ ಅಲ್ಲಿ ಮಾತಾಡ್ತಾವ್ರೆ, ನೀನ್ ಹಿಂದ್ಗಡೆಗೆ ಹೋಗಿರಿ ಪ್ರಸ್ತಾವನೆ ಇದೆಯಾ? ನಡೀತಾ ಇತ್ತಲ್ಲ, ಯಾವುದು ಆಚೆ ಕಡೆ ಹೋಗಕ್ಕಲ್ಲ, ಜನಕ್ಕೇನು ಗೊತ್ತಾಗಲ್ಲ. ನೀವು ಯಾಕೆ ಜಗಳಾಡಿ ನಿಂತ ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೆ ಮಾತ್ರ ಜನ ಗೊತ್ತಾಗ ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸರನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ ಪರಮಾಧಿಕಾರ ನೀವು ಅವ್ರ ನೋಡ್ರಿ, ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ, ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಅದರಿಂದ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಸದನದಲ್ಲಿ RSS ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಗದ್ದಲ ಕೂಡ ಶುರುವಾಗುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ಸಂದರ್ಭದಲ್ಲಿ ಕಡತದಿಂದ ಆ ಒಂದು ಪದವನ್ನ ತೆಗೆದು ಹಾಕಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಒಂದು ವೇಳೆ ತೆಗೆದು ಹಾಕದೇ ಇದ್ರೆ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತ್ಕೋತಾರೆ. RSS ಪದವನ್ನ ಕಡತದಿಂದ ತೆಗೆದು ಹಾಕುವಂತೆ ಒತ್ತಾಯವನ್ನ ಮಾಡ್ತಾರೆ. ಇಲ್ಲವಾದರೆ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಡವನ್ನು ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಶಿವಲಿಂಗೇಗೌಡರು ಯಾಕೆ ತೆಗಿಬೇಕು, ಅದು ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ ಅಂತೇಳಿ ಶಿವಲಿಂಗೇಗೌಡರು ಸ್ಪಷ್ಟನೆಯನ್ನ ಕೊಡ್ತಾರೆ. ಈ ವೇಳೆ ಜೈ ಶ್ರೀರಾಮ್ ಅಂತೇಳಿ ಬಿಜೆಪಿ ಶಾಸಕರು ಘೋಷಣೆಯನ್ನ ಕೂಡ ಕೂಗ್ತಾರೆ. ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡತದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನೆನ್ನೆ ಮೊನ್ನೆ ಬಂದಿರೋರು ಇವರು RSS ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಅವರು ಟೆರರಿಸ್ಟ್ಗೆ ಸಪೋರ್ಟ್ ಮಾಡೋರು. ಮನೆಗೆ ಸೇರಿಸ್ಕೊಂಡು ನೀವು ರಾಜಕಾರಣ ಮನೆಗಿಟ್ಕೊಂಡು ರಾಜಕಾರಣ ಮನೇಲಿಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಗಿಲ್ಲ. RSS ದೇಶವನ್ನ ಕಟ್ಟುವಂತವ್ರು, ನೀವು ದೇಶನ ಹೊಡೆಯೋರು. ಪಾಕಿಸ್ತಾನ ನೀವು ಬಾಂಗ್ಲಾದೇಶ ನೋಡಿ ಕಡತದಿಂದ ತೆಗಿಬೇಕು. ಇಲ್ಲ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ಈ PFI ಕಟ್ತೀನಿ ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೆಲ್ಲ RSS ನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, RSS ನವ್ರು ಹೇಳ್ದಾಗ ಮಾಡೋದು. ಪೊಲಿಟಿಕಲ್ ಪಾರ್ಟಿ ಅಲ್ಲ, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು ನೀವ್ ಹೇಳಿ, PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಹಿಂಗೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ದೇಶ ಉಳಿಯೋರು. ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು ನಿಮ್ಮನ್ನ? ನಾನು ಅದಕ್ಕೆ ನಿನ್ನಂಗೆ ಅಂದದ್ದು. ನಾನು ಅಂಬೇಡ್ಕರ್ ಜಿಂದಾಬಾದ್ ನೀನು ಹಂಗ್ ಕೂಗಿ MLA ಆಗ್ಬಿಟ್ಟಿದ್ಯಾ?
ಅಧ್ಯಕ್ಷರೇ ಒಂದೇ ಒಂದು ಮಾತು ಹೇಳಿ. ಸಂಜು ತಮಾಷೆ ಮಾಡಬಾರ್ದು ಕುರಿ. ಒಂದೇ ಒಂದು ಮಾತು ನೋಡಿ, ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಕುರಿ. ಸಚಿವರೇ, ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್? ಅದು ಆರ್ ಅಶೋಕ್ ಅವ್ರ ವಿರುದ್ಧ ಅದು ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ. ಹೆಸರು ಹೇಳೋದ್ರ ಬಗ್ಗೆ ತಾವು ನಮಗೆ ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ದೇನೂ ಆಗಿಲ್ಲ. ಅವ್ರೇನೋ ಊಹಾಪೋಹವಾಗಿ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿರ್ಬೇಕಂದ್ರೆ ನಾವ್ಯಾವ್ದು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ರೆ ತಾವು ಹೇಳಿದ್ದೀರಾ, ಅದು ರೆಕಾರ್ಡಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು, RSS ಇತಿಹಾಸ ಬಂದಿದ್ದಾರೆ. RSS ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೆದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ. ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವರು ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಏನಾನ ಇದ್ರೆ ಆಚೆ ಕಡೆ RSS ನಾಯಕರಿಗೆ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು. ಆಗ್ರಹವನ್ನೆಲ್ಲ ಮಾಡ್ತಾ ಇದ್ದೀರಿ. ಗೊತ್ತಿರೋ ಸಂಸ್ಥೆ ಇಲ್ಲಿ ಆ ಸಂಸ್ಥೆ ಇದ್ದಿದ್ರೆ ಅವ್ರನ್ನ ಹೇಳ್ಬೋದಾಯ್ತು. ಸಂಬಂಧ ನಿಮ್ ನಾಯಕರು ಮಾತಾಡ್ತಾವ್ರೆ, ಅಲ್ಲಿ ಮಾತಾಡ್ತಾವ್ರೆ. ನೀನ್ ಹಿಂದ್ಗಡಕ್ಕೆ ಹೋಗಿರಿ, ಯಾರಿಗೆ ಪ್ರಸ್ತಾವನೆ ಇದೆಯಾ? ಇಷ್ಟು ನಡೀತಾ ಇತ್ತಲ್ಲ, ಯಾವುದು ಆಚೆ ಕಡೆ ಹೋಗಕ್ಕಲ್ಲ. ಜನಕ್ಕೇನು ಗೊತ್ತಾಗಲ್ಲ ನೀವು ಯಾಕೆ ಜಗಳಾಡಿರಿ ಅಂತ. ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೂ ಮಾತ್ರ ಜನಕ್ಕೆ ಗೊತ್ತಾಗ ಕಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸದನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ, ಪರಮಾಧಿಕಾರ ನೀವು ಅವ್ರ ನೋಡ್ರಿ. ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ, ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು